ಗಾಂಧಿ ನೆಲಗಟ್ಟಿನಲ್ಲಿ ಬೆಳಕು ಬಂದವರು ಅವ್ರಿಗೆ ಇವೆಲ್ಲ ಸಹನ ಆಗ್ತಾವ. ಆಲ್ರೆಡಿ ನಮ್ಮ ನಿತೀಶ್ ಆಯ್ತು ಮತ್ತು ನಮ್ಮ ನಾಯ್ಡು ಅವರಾಯ್ತು ಅನೇಕ ಪ್ರಮುಖ ಒಂದು ಏನಪ್ಪಾ ಅಂದ್ರೆ ಇವುಗಳನ್ನ ಪೋಸ್ಟ್ಗಳನ್ನ ಅಂದ್ರೆ ಈ ಮಂತ್ರಿಗಳನ್ನ ಡಿಮಾಂಡ್ ಇಟ್ಟಿದ್ದಾರೆ. ಈಗಾಗಲೇ ನಮಗೆ ಗೃಹ ಖಾತೆ ಕೊಡಬೇಕು, ಅಥವಾ ನಮಗೆ ಏನಪ್ಪ ಫೈನಾನ್ಸ್ ಕೊಡಬೇಕು, ಅಥವಾ ನಮಗೆ ಈ ಒಂದು ರೈಲ್ವೆ ಕೊಡಬೇಕು, ಇಂಥವೆಲ್ಲ ಕೇಳ್ತಾ ಇದ್ದಾರೆ. ಅವ್ರು ತಮಗೆ ಬೇಕಾದ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಏನದ ಬೇಕು ಕೇಳ್ತಾ ಇದ್ದಾರೆ. ಜೊತೆಗೆ ಆಂಧ್ರಕ್ಕೆ ನಾಯ್ಡು ಅವರು ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಮುಂದೆ. ಅವನ್ನೆಲ್ಲನೂ ಮೋದಿ ಅವರು ಹೋಗ್ತಾರ. ಯಾಕಂದ್ರೆ ಕೇವಲ ರೈತರು ಒಂದು ಡಿಮಾಂಡ್ ಮಾಡಿದ್ರು, ಏನಪ್ಪಾ ಅಂದ್ರೆ MSP ಸಲುವಾಗಿ ಇವತ್ತು ಒಪ್ಪಿಕೊಟ್ಟಿಲ್ಲ ಅವರು. MSP ಏನಿಲ್ಲ, ಮಿನಿಮಮ್ ಪ್ರೈಸ್ ರೇಟ್, ನಮ್ಗೆ ಬೆಂಬಲ ಬೆಲೆ ಮಿನಿಮಮ್ ಘೋಷಣೆ ಮಾಡ್ರಿ, ಕಾನೂನು ಮಾಡ್ರಿ ಅಂತ ಇವತ್ತು ಮಾಡೋ ವಿಚಾರ ಇಲ್ಲ ಅವ್ರಿಗೆ. ಯಾವ ಒಂದು MS ಸ್ವಾಮಿನಾಥನ್ ಆಯೋಗದ ಶಿಫಾರಸು ತರ್ತೀನಿ ಅಂತ ಮಾತು ಕೊಟ್ಟು 2014 ಆಯ್ಕೆಯಾಗಿ ಬಂದಿದ್ರು, ಅದನ್ನ ಇವತ್ತಿಗೂ ಮಾಡ್ತಾ ಇಲ್ಲ, ಮಾಡಿಲ್ಲ. ಹೀಗಾಗಿ ಇವತ್ತು ಇವೆಲ್ಲ ಗೊಂದಲಗಳ ನೋಡ್ಕ ನಮ್ಮ ಮೋದಿಯವರು ವಿಶೇಷವಾಗಿ ಈ ಇಬ್ಬರು ರಾಜಕೀಯ ಚತುರರಿಬ್ಬರು ಸಾಮಾನ್ಯರಲ್ಲ, ಅಸಾಮಾನ್ಯರು, ಇವರನ್ನು ಗಂಟು ಕಟ್ಕೊಂಡು ಇವರನ್ನು ತಮ್ಮ ಉಡಿಯಲ್ಲಿ ಹಾಕೊಂಡು ಇವರಿಬ್ಬರು ಬೆಂಕಿ ಚಂಡಿದ್ದಾಗ್ಯೋ ಅಥವಾ ಬೆಂಕಿ ಉಂಡಿದ್ದಾಗ್ಯೋ ಇವ್ರನ್ನ ತಗೊಂಡು ಇವ್ರು ಹೇಗೆ ಮುಂದೆ ಹೋಗ್ತಾರ ಅನ್ನೋದು ಎಲ್ಲರಿಗೂ ಕುತೂಹಲ ಮೂಡಿದಂಥ ವಿಷಯ. ಇನ್ನು ಇದೇ ಕಾಲಕ್ಕೆ ಇಂಡಿಯಾ, ನೀವು ಗೊತ್ತದು, ಇಂಡಿಯಾ ಏನ್ ಮಾಡಬಹುದು, ಇಷ್ಟೊಳಗೆ ಮಾಡ್ಬೋದಾಗಿತ್ತೇನೋ, ಏನೇನೋ ಆಮಿಷವಡ್ಡೆ ಮಾಡಿದಾರು ಅಂತ ನಾವು ಸುದ್ದಿಗಳನ್ನ ಕೇಳಿದ್ವಿ. ಏನೇನೋ ಆಮಿಷವಡ್ಡೆ, ನೀವು ಪ್ರಧಾನಿ ಏನೋ ಮಾಡಿದ್ರು ಸಹಿತ ಅವರಿಬ್ಬರು ಇನ್ನೂ ಜಗತ್ತು ಬಂದಿಲ್ಲ. ಇವತ್ತು ನಾಯ್ಡು ಮತ್ತು ನಮ್ಮ ನಿತೀಶ್ ಅವರು ಏನೋ ಒಂದು ಹೇಳಿಕೊಟ್ಟಿದ್ದಾರೆ, ಇಲ್ಲ ನೋಡು ನೀವು ಸ್ವಲ್ಪ ಸಮಯ ತಗೊಳ್ಳೋಣ ಅಂತೇಳಿ. ಅಂದ್ರೆ ಅವ್ರೇನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಇದು ಸಂಕೇತ. ಅದು ಮಾಡ್ಲಿ ಬಿಡ್ಲಿ, ಆದ್ರೆ ಇಂಡಿಯಾ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಂಗೆ ಕಾಣುತ್ತದೆ. ನಿನ್ನೆ ನಾವು ಮೀಟಿಂಗ್ ಮಾಡಿದ, ಒಂದ್ ಕಡೆ NDA ಮೀಟಿಂಗ್ ಆಗಿ ನಡೀತದ. ಆ ಮೀಟಿಂಗ್ದಲ್ಲೇ ನಮ್ಮ ಚಂದ್ರಬಾಬು ನಾಯ್ಡು ಜೊತೆಗೆ ನಮ್ಮ ನಿತೀಶ್ ಕುಮಾರ್ ಅವರು ತಮ್ಮ ಕೆಲವೊಂದು ಬೇಡಿಕೆಗಳ ಮುಂದಿಟ್ಟ ಈ ಒಂದು ಪ್ರಧಾನಿ ಆಗೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅದಕ್ಕಾಗಿ 7ನೇ ತಾರೀಕಿಗೆ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಮೋದಿ ಅವರು ಸ್ವೀಕಾರ ಮಾಡ್ಬೋದು. ಒಂದು ಪೋರ್ಟ್ಫೋಲಿಯೋವನ್ನ ಪ್ರಧಾನಿಯಾಗಿ 3ನೇ ಸಲ ಆಯ್ಕೆ ಆಗ್ತಾ ಇದ್ದಾರೆ. ಆದ್ರೆ ಇದು ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಇವ್ರು ಏನು ಕೇಳ್ತಾರ, ಯಾವ ರೀತಿಯಾಗಿ ನಮ್ಮ ಮೋದಿಯವರು ಆಡಿಸ್ತಾರ. ಇಲ್ಲಿವರೆಗೆ ಮೋದಿಯವರು ತಮ್ಮ ಬೆಳೆಗಳ ಮಟ್ಟಕ್ಕೆ, ತಮ್ಮ ಮೂಗಿನ ಮಟ್ಟಕ್ಕೆ ಆಡಿಸ್ತಾ ಇದ್ರು ಇಡೀ ದೇಶವನ್ನ, ದೇಶದ ನಾಯಕರನ್ನ. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಇಂದಿನ ಪರಿಸ್ಥಿತಿ ಇವ್ರು ಹೋದ್ರೆ ಇವರಿಬ್ಬರು ಜಗದು ಹೋಗುವಂತ ಸಾಧ್ಯತೆಗಳೆಲ್ಲ ಇದ್ದಾವೆ. ಇದೇ ಸಂದರ್ಭದಲ್ಲಿ ಇದನ್ನ ಈ ಒಂದು ಇಂಡಿಯಾ ಏನೋ ಗದ್ದಲ ಮಾಡಿ ಅಧಿಕಾರ ಹಿಡಿಯೋಕ್ಕಿಂತಲೂ ವಾಚ್ ಅಂಡ್ ವೇಟ್ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನೋಡೋಣ, ಕಾಲಾವಕಾಶ ಕೊಡೋಣ. ಜೊತೆಗೆ ನಮ್ಮ ಸಿದ್ಧಾಂತ ಒಂದದ, ನಾವು ಏನ್ ಮಾತಾಡಿದ್ವಿ ಇಲ್ಲಿವರೆಗೆ. ಮತ್ತೆ ನೀವು ನೋಡಿದಿರಿ ರಾಹುಲ್ ಗಾಂಧಿ ಅವ್ರನ್ನ ಕಳೆದ 2-3 ವರ್ಷಗಳಿಂದ ಅವರು ಪಾದಯಾತ್ರೆ ಮಾಡಿರ್ಬೋದು, ಅವರು ಅದೇ ಕಾಲಕ್ಕೆ ನ್ಯಾಯ ಯಾತ್ರೆ ಮಾಡಿರ್ಬೋದು, ಇಡೀ ದೇಶ ಸುತ್ತಾಕಿದ್ದಾರೆ, ಇಡೀ ದೇಶ ಸಮಸ್ಯೆಗಳನ್ನ ಗೊತ್ತಿದ್ದಾವ. ಆ ನೆಲೆಯಲ್ಲಿ ಮತ್ತು ನಮ್ಮ ಇಂಡಿಯಾ ಗಠಬಂಧನ ಇನ್ನೂ SP ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ SP ಜೊತೆಗೆ ನಮ್ಮ RLD ಇರ್ಬೋದು, RJD ಇರ್ಬೋದು, ಇವರೆಲ್ಲರೂ ಕುಡ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತೆ ಇನ್ನೊಂದು ನೆನ್ಪಿಡ್ಬೇಕಾಗ್ಯದ, ಇದೇ ವರ್ಷದಲ್ಲೇ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಆಗುವುದದ, ಹರಿಯಾಣದಲ್ಲಿ ಆಗುವುದದ, ಇನ್ನೂ ಕೆಲವೊಂದು ರಾಜ್ಯಗಳಲ್ಲಿ ಆಗುವುದದ. ಇವೆಲ್ಲ ನೆಲೆಯಲ್ಲಿನೂ ಆಲ್ರೆಡಿ ನಿಮಗೆ ಗೊತ್ತದ, ಮಹಾರಾಷ್ಟ್ರದಲ್ಲಿ ನಮ್ಮ ಫಡ್ನವೀಸ್ ಅವರ ತಮ್ಮ ಈ ಒಂದು ಸೋಲಿಗೆ, ಏನು ಮಹಾರಾಷ್ಟ್ರದ ಸೋಲಾಗಿದಲ್ಲ, ಆ ಸೋಲಿಗೆ ನೈತಿಕ ಹೊಣೆಯನ್ನು ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಇವೆಲ್ಲವೂ ಈ ನೆಲೆಯಲ್ಲಿ, ಈ ಹಿನ್ನೆಲೆಯಲ್ಲೇ ಇವತ್ತ ಇಂಡಿಯಾ ಗಠಬಂಧನ್ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ವಾಚ್ ಅಂಡ್ ವೇಟ್ ಮಾಡೋ ಜೊತೆಗೆ ನಮ್ಮ ಸಿದ್ಧಾಂತದ ಬಗ್ಗೆ ನಾವು ಬೆನ್ನತ್ತು. ಮೋದಿ ಅವರ ರಾಜೀನಾಮೆ ಕೊಡ್ಬೇಕಾಗಿದ್ರಿ, ನೈತಿಕವಾಗಿ ನೀವು ಸೋತಿದ್ದೀರಿ, ಇಡೀ ದೇಶ ಜನ ತಿರಸ್ಕಾರ ಮಾಡಿದಾರ. ಯಾಕಂದ್ರೆ ಎಲ್ಲ ನೀವು ಒಬ್ಬರು ಮಾಡಿದ್ರಿ, ಯಾರಿಗೂ ಇದನ್ನ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಪ್ಪ, ನಿತಿನ್ ಗಡ್ಕರಿ ಅವ್ರ ದೋಷ ಅದ, ರಾಜನಾಥ್ ಸಿಂಗ್ ಅವ್ರ ದೋಷ ಅದ, RSS ಅವ್ರ ದೋಷ ಅದ, ಅವ್ರ ಕಾರಣ ಇವ್ರ ಕಾರಣ ಯಾರೂ ಇಲ್ಲ. ಗೆದ್ದಿದ್ರೆ ನೀವು ಹೆಂಗೆ ಸ್ವೀಕಾರ ಮಾಡ್ತಿದ್ರು, ಇವ್ ಸೋತಿದ್ರಿ, ಅದನ್ನ ಸ್ವೀಕಾರ ಮಾಡೋಂಥ ಹೋರಾಟ ಶುರು ಮಾಡುವಂಥದ್ದು. ಇದ್ರ ಜೊತೆಗೆ ಏನ್ ತಪ್ಪುಗಳನ್ನ ಮಾಡ್ತಾರ ಮೋದಿ ಅವರು, ಆ ತಪ್ಪುಗಳನ್ನ ಸಹ ದೊಡ್ಡದಾಗಿ ಮಾಡುವಂತ. ಯಾಕಂದ್ರೆ ಇವತ್ತು ಇನ್ನೊಂದು ನಮ್ಮ ಮೇಲೆ ಹೇಳುವಂತ ಈ ಒಂದು ಸಂದರ್ಭದಲ್ಲೇ ಸೀತಾರಾಮ್ ಮೊದಲು ಹೋಗೋದು ಬಂದಿದ್ದು, ಅಧಿಕಾರಕ್ಕೆ ಬರ್ತಾರೋ ಎಲ್ಲ ಗೊತ್ತಿಲ್ಲ, ಇಂಡಿಯಾ ಅದನ್ನ ಪ್ರಬಲವಾದಂತ ವಿರೋಧ ಪಕ್ಷ ಆಗ್ತಾರ ಅಂತ ಹೇಳ್ತಾ ಬಂದಿದ್ದು. ಅದು ಇವತ್ತು ನಿಜ ಆಗ್ಯದ. ಇವತ್ತು ಇವ್ರ ಕೆಲಸ ಏನದಪ್ಪ ಅಂದ್ರೆ ಪ್ರಬಲವಾಗಿ ತಮ್ಮ ಭೇಟಿಗಳನ್ನ ಏನ್ ತಾವು ಒಂದು ಅಜೆಂಡಾ ಮಾಡ್ಕೊಂಡ್ ಬಂದಿದ್ದಾರೆ, ಅವುಗಳ ಈಡೇರಿಕೆಗೆ ಗೌರ್ಮೆಂಟ್ ವಿರುದ್ಧ ಹೋರಾಟ ಮಾಡುವಂಥದ್ದು. ಮತ್ತು ಇವತ್ತು ಪಾರ್ಲಿಮೆಂಟ್ದಲ್ಲಿ ಆಗಿರ್ಬೋದು, ಹೊರಗಾಗಿರ್ಬೋದು, ವಿರೋಧ ಮಾಡುವಂಥ ಒಂದು ಶಕ್ತಿ ಅವ್ರು ಪಡ್ಕೊಂಡಿದ್ದಾರೆ. ರೈತರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡೋದಕ್ಕೆ ಶಕ್ತಿ ಪಡ್ಕೊಂಡಿದ್ದಾರೆ. ಈ ದೇಶದ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ, ಪ್ರತಿಭಟನೆ ಮಾಡೋದಕ್ಕೆ ಶಕ್ತಿ ಪಡ್ಕೊಂಡಿದ್ದಾರೆ. ಈ ಹಿಂದಿನ ಮೋದಿ ಅವರು ಇವನ್ನೆಲ್ಲ ಹತ್ತಿಕ್ತಾ ಇದ್ರು, ಇವತ್ತು ಹತ್ತಿಕ್ಕೂ ಸ್ಥಿತಿಯೊಳಗಿಲ್ಲ. ಯಾಕಂತಂದ್ರೆ ಅಲ್ಲಿ ನಾಯ್ಡು ಮತ್ತು ನಿತೀಶ್ ಕುಮಾರ್ ಅಂತ ಇಬ್ಬರನ್ನ ತಮ್ಮ ಬಗಲಲ್ಲಿ ಕೂತಿದ್ದಾರೆ. ಅವರಿಬ್ಬರು ಹತ್ತಿಕ್ಕೂ ರಾಜಕಾರಣವನ್ನು ಒಪ್ಪುದೇ ಇಲ್ಲ. ಯಾಕಂದ್ರೆ ಹಂಗೆ ಬಂದ್ರೆ ಮಾಡಿದ್ರೆ ಅವರು ಆಂಧ್ರ ಪ್ರದೇಶದಲ್ಲೇ, ಇವರು ಬಿಹಾರದಲ್ಲೇ ತಮ್ಮ ವ್ಯಕ್ತಿತ್ವವನ್ನು ಕಳ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಬಿಹಾರದಲ್ಲಂತೂ ಪ್ರಬಲ ಎದುರಾಳಿ
ಗೊತ್ತಿರ್ಬೋದು ನಿಮ್ಗೆ ಯಾರು ಅಂತೇಳಿ. ಲಾಲೂ ಪ್ರಸಾದ್ ಯಾದವ್ ಮತ್ತು ಅವ್ರ ಮಗ ಅವ್ರು ಇನ್ನೂ ಜಬರ್ದಸ್ತಾಗಿ ಇವ್ರನ್ನ ಅಟ್ಯಾಕ್ ಮಾಡೋ ಸಾಧ್ಯತೆಗಳಿದ್ದಾವೆ.